ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಎಲ್ಲ ಆಲೋಚನೆಗಳನ್ನು ದೇವರು ತಿಳಿದಿದ್ದಾನೆ. ಈ ದಿನದ ದೇವರ ವಾಕ್ಯ: ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನ. ನೀವು ಸೈತಾನನ ಮಾಟಮಂತ್ರದ ನೆಲೆಯಿಂದ ದೂರವಿರಬೇಕು. ನಿಮ್ಮ ಮನಸ್ಸುಗಳು ದೇವರಿಗೆ ನಿಷ್ಠೆಯಾಗಿರುವುದರಿಂದ ದೂರಾಗಿ ವಿಚಲಿತವಾಗಲು ಬಿಡಬಾರದು. ಕ್ರಿಸ್ತನಿಂದ ನೀವು ಸಂತೋಷವಾಗಿರಬಹುದು ಮತ್ತು ಸಂತೋಷವಾಗಿರಬೇಕು, ಮತ್ತು ಆತನಿಂದ ನೀವು ಸ್ವಾರ್ಥ ನಿಯಂತ್ರಣದ ಅಭ್ಯಾಸಗಳನ್ನು ಹೊಂದಿಕೊಳ್ಳಬೇಕು ಮತ್ತು ನಿಮ್ಮ ಆಲೋಚನೆಗಳನ್ನೂ ಸಹ ದೇವರ ಚಿತ್ತಕ್ಕನುಗುಣವಾಗಿ ಇರಿಸಿಕೊಳ್ಳಬೇಕು. ನಿಮ್ಮ ಭಾವನೆಗಳನ್ನು ದೇವರ ಜ್ಞಾನ ಮತ್ತು ಧರ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಸಂಯಮ ಇಲ್ಲವೇ ಯಾವುದೇ ಶಿಸ್ತಿನ ಪ್ರಯತ್ನವಿಲ್ಲದೆ ಆಲೋಚನೆಗಳನ್ನು ಗಲಭೆಗೋ ಇಲ್ಲವೇ ತನ್ನದೇ ಆದ ಮಾರ್ಗಕ್ಕೆ ಬಿಡಬೇಕೆಂದು ನಿಮಗೆ ಆಲೋಚನಾ ಶಕ್ತಿಯನ್ನು ಕೊಟ್ಟಿಲ್ಲ. ಆಲೋಚನೆಗಳು ತಪ್ಪಾಗಿದ್ದರೆ ಭಾವನೆಗಳು ತಪ್ಪಾಗಿರುತ್ತವೆ. ಯಾಕೆಂದರೆ ಆಲೋಚನೆಗಳು ಮತ್ತು ಭಾವನೆಗಳು ಸೇರಿ ನೈತಿಕ ಗುಣಸ್ವಭಾವವನ್ನು ರೂಪಿಸುತ್ತದೆ. ಕ್ರೈಸ್ತರಾಗಿ ನೀವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಗ್ರಹಿಸುವ ಅಗತ್ಯವಿಲ್ಲ ಎಂದು ನೀವು ತೀರ್ಮಾನ ಮಾಡಿದರೆ ನೀವು ದುಷ್ಟ ದೂತರ ಪ್ರಭಾವಕ್ಕೆ ಒಳಪಡುತ್ತೀರಿ ಮತ್ತು ಆ ದುಷ್ಟ ದೂತರ ಪ್ರಸನ್ನತೆಯನ್ನು ನೀವು ಆಹ್ವಾನಿಸುತ್ತೀರಿ. ಅವರ ನಿಯಂತ್ರಣದಲ್ಲಿ ಇರುತ್ತೀರಿ. ನೀವು ನಿಮ್ಮ ಅನಿಸಿಕೆಗಳಿಗೆ ಮಣಿದು ಸಂದೇಹ, ಅನುಮಾನ, ಅತೃಪ್ತಿಗಳ ಬಗ್ಗೆಯೇ ನಿಮ್ಮ ಆಲೋಚನೆಗಳನ್ನು ಹರಿಬಿಟ್ಟರೆ ನೀವು ನಶಿಸುವ ಅತ್ಯಂತ ಅಸಂತುಷ್ಟರ ನಡುವೆ ಇರುತ್ತೀರಿ. ಮನುಷ್ಯನನ್ನು ದುಃಖ, ಎಚ್ಚರಿಕೆ ಮತ್ತು ಗೊಂದಲದ ಲೋಕದಲ್ಲಿ ಇರಿಸಲಾಗಿದೆ. ಆದಾಮ ಹವ್ವಳನ್ನು ಹೇಗೆ ಪರೀಕ್ಷಿಸಲಾಯಿತೋ ಹಾಗೆ ಪರೀಕ್ಷಿಸಲು ಮನುಷ್ಯನನ್ನು ಲೋಕದಲ್ಲಿ ಇರಿಸಲಾಗಿದೆ. ಗೊಂದಲದ ಮತ್ತು ಅನ್ಯೋನ್ಯತೆ ಇಲ್ಲದ ಸ್ಥಳದಲ್ಲಿ ಅವನು ಅನ್ಯೋನ್ಯತೆಯನ್ನು ಸಾಧಿಸಿ ಒಳ್ಳೆಯ ಗುಣಸ್ವಭಾವವನ್ನು ಬೆಳೆಸಿಕೊಳ್ಳಲು ಅವನನ್ನು ಈ ಲೋಕದಲ್ಲಿ ಇರಿಸಲಾಗಿದೆ. ನಮ್ಮ ಸ್ವಂತ ಸಂತೋಷಕ್ಕಾಗಿಯೂ ಮತ್ತು ಇತರರ ಸಂತೋಷಕ್ಕಾಗಿಯೂ ಅಗತ್ಯವಿರುವುದನ್ನು ಮಾಡಲು ನಮಗೆ ಹೆಚ್ಚು ಕೆಲಸವಿದೆ. ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಸಂಪರ್ಕವನ್ನು ಹೊಂದುತ್ತೇವೆ. ಸಂತೋಷಪಡಲು ಸಹ ನಮಗೆ ಅನೇಕ ವಿಷಯಗಳಿವೆ. ಆತನ ಕೃಪೆಯು ನಮ್ಮನ್ನು ನಿರಂತರವಾಗಿ ಹಂಗಿನಲ್ಲಿಯೂ ಜವಾಬ್ದಾರಿಯಲ್ಲಿಯೂ ಇರಿಸಿದೆ. ಆತನ ಅನುಗ್ರಹಗಳಿಗೆ ಅನರ್ಹರೆಂದು ಭಾವಿಸುತ್ತಾ ಅವುಗಳಲ್ಲಿ ಕಡಿಮೆಯಾದದ್ದನ್ನೂ ಸಹ ನಾವು ಸ್ವೀಕರಿಸಬೇಕು, ಮೆಚ್ಚಿಕೊಳ್ಳಬೇಕು. ನೀವು ಏನನ್ನು ಹೊಂದಿದ್ದೀರಿ ಮತ್ತು ಏನಾಗಿದ್ದೀರಿ ಎಲ್ಲದಕ್ಕೂ ನೀವು ದೇವರಿಗೆ ಋಣಿಯಾಗಿದ್ದೀರಿ. ಆತನು ಹೊಂದಿರುವ ಶಕ್ತಿಯನ್ನು ಹೋಲುವ ಬಲವನ್ನು ನಿಮಗೆ ಒಂದು ನಿರ್ದಿಷ್ಟ ಮಟ್ಟಿಗೆ ದೇವರು ಕೊಟ್ಟಿದ್ದಾನೆ. ಈ ಬಲಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ನೀವು ಶ್ರದ್ಧೆಯಿಂದ ಶ್ರಮಿಸಬೇಕು. ನಿಮ್ಮನ್ನು ನೀವು ಮೆಚ್ಚಲು ಅಲ್ಲ, ನಿಮ್ಮನ್ನು ಉನ್ನತೀಕರಿಸಲು ಅಲ್ಲ, ಆದರೆ ಆತನನ್ನು ಮಹಿಮೆಪಡಿಸಲು ನೀವು ಶ್ರದ್ಧೆಯಿಂದ ಶ್ರಮಿಸಬೇಕು. ಈ ಭೂಮಿಯು ದೇವರದು. ಇಲ್ಲಿ ಪ್ರಕೃತಿಯ ಜೀವವುಳ್ಳದ್ದು, ಜೀವವಿಲ್ಲದ್ದು ಎಲ್ಲವೂ ದೇವರ ಚಿತ್ತಕ್ಕೆ ವಿಧೇಯರಾಗಿರುವುದನ್ನು ಕಾಣಬಹುದು. ದೇವರು ಮನುಷ್ಯನನ್ನು ಶ್ರೇಷ್ಠ ಜೀವಿಯಾಗಿ ಸೃಷ್ಟಿಸಿದನು. ಮಾನವನು ಮಾತ್ರ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ
ಮತ್ತು ಅವನು ದೈವಿಕ ಸ್ವಭಾವದಲ್ಲಿ ಪಾಲುಗಾರನಾಗಲು ತನ್ನ ಸೃಷ್ಟಿಕರ್ತನೊಂದಿಗೆ ಸಹಕರಿಸಲು ಮತ್ತು ದೇವರ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವನು ಸಮರ್ಥನಾಗಿದ್ದಾನೆ. ಪ್ರಕೃತಿಯಲ್ಲಿರುವ ಎಲ್ಲವನ್ನು ಎಷ್ಟು ಅದ್ಭುತವಾಗಿ, ಎಷ್ಟು ಸೌಂದರ್ಯ ತುಂಬಿದ ಅದ್ಭುತತೆಯಿಂದ ರೂಪಿಸಲಾಗಿದೆ ಅಲ್ಲವೇ? ಎಲ್ಲೆಡೆ ನಾವು ಅನಂತ ಜ್ಞಾನವುಳ್ಳ ಮಹಾಕಲಾವಿದನ ಪರಿಪೂರ್ಣವಾದ ಕೆಲಸಗಳನ್ನು ನೋಡುತ್ತೇವೆ. ಪರಲೋಕವು ಆತನ ಮಹಿಮೆಯನ್ನು ಪ್ರಕಟಪಡಿಸುತ್ತದೆ. ಮನುಷ್ಯನ ಸಂತೋಷಕ್ಕಾಗಿ ರೂಪುಗೊಂಡ ಭೂಮಿಯು ದೇವರ ಅಪ್ರತಿಮ ಪ್ರೀತಿಯ ಬಗ್ಗೆ ನಮಗೆ ಹೇಳುತ್ತದೆ. ದೇವರ ಕೃಪಾಹಸ್ತದಿಂದ ಬಂದ ಈ ಆಶೀರ್ವಾದಗಳ ಕಡೆಗೆ ನಿಮ್ಮ ಗಮನವನ್ನು ನಾನು ಸೆಳೆಯುತ್ತೇನೆ. ಪ್ರತಿ ಹೊಸ ಬೆಳಗು, ಹೊಸ ವೈಭವಗಳು, ಪ್ರತಿದಿನದ ಆತನ ಪ್ರೀತಿಯ ಕಾಳಜಿ, ಇವೆಲ್ಲವುಗಳಿಗಾಗಿ ನಿಮ್ಮ ಹೃದಯವು ಜಾಗೃತಗೊಂಡು ದೇವರನ್ನು ಸ್ತುತಿಸಲಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.